ನಮಸ್ಕಾರ ಎಲ್ಲರಿಗೂ. ಬನ್ನಿ ಆಶೂಸ್ ಫುಡ್ ಕೋರ್ಟ್ಗೆ ತುಂಬ ಹೃದಯದ ಸ್ವಾಗತ. ಇವತ್ತೊಂದು ಆಲೂ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಬಹಳ ರುಚಿಯಾಗಿರುತ್ತೆ ನೋಡಿ. ಈ ಥರದ್ದು ಮಾಡಿದ್ರೆ ಯಾರಿಗೆ ತಿನ್ನಕ್ಕೆ ಮನಸ್ಸಾಗಲ್ಲ, ಖಂಡಿತ ತುಂಬ ಸಖತ್ತಾಗುತ್ತೆ. ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ ಇದು, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಟೀ ಜೊತೆನೂ, ಟೀಗೆ ಮುಂಚೆನೂ ತಿನ್ಬೋದು. ಹಾಗೆ ಬರೀ ಬಾಯಿಗೆ ದಿನಕ್ಕೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸೂಪರ್ ಸಖತ್ತಾಗಿರೋ ಆಲೂ ಕರಿ ಲೀಫ್ ಫ್ರೈ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. 3 ಆಲೂಗೆಡ್ಡೆನೂ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಡೈಸ್ ಮಾಡಿಟ್ಕೊಳ್ಳೋಣ. ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿಟ್ಕೊಳ್ಳೋಣ. ಸಿಪ್ಪೆ ತೆಗೆದ್ಬಿಟ್ಟು ನೋಡಿ, ಈ ಸೈಜ್ದು ಹೋಳು ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಹೋಳು ಮಾಡ್ಕೋಬೋದು, ಹೇಗೆ ಬೇಕೋ ಹಾಗೆ. ನಾನು ಈ ಸೈಜ್ ಹೋಳು ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ಅಷ್ಟೇ ಕುದೀಲಿ, ಜಾಸ್ತಿ ಬೇಡ. ತುಂಬ ಮೆತ್ತಗಾಗಿ ಮಾಡಿಬಿಡ್ಬಾರ್ದು, ತುಂಬ ಬೇಯಿಸ್ಬಿಡ್ಬಾರ್ದು. ಈಗ ಒಂದು 3 ಕೆಂಪು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕೆಂಪಾಗಿರ್ತಲ್ಲ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಆಲೂಗೆಡ್ಡೆಗೆ ಒಂದು 2 ರಿಂದ 3 ನಿಮಿಷ ಮಾತ್ರ ಕುದಿಸಿದ್ರೆ ಸಾಕು. ಜಾಸ್ತಿ ಕುದಿಸಿದ್ರೆ ತುಂಬ ಮ್ಯಾಶ್ ಆಗೋಗುತ್ತೆ, ಬೇಡ. ನೋಡಿ, ಈಗ ಎತ್ಕೊಂಬಿಡೋಣ ನೀರಿಂದ. ಆಲೂಗೆಡ್ಡೆ ಹೋಳುಗಳನ್ನೆಲ್ಲ ತೆಗೆದು ಒಂದು ತಟ್ಟೆ ಮೇಲೆ ಹಾಕಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಹಬೆ ಬರ್ತಾ ಇದೆ ಅಲ್ವಾ. ಸೊ ಇದು ಆರ್ಲಿ ಬಿಟ್ಬಿಡೋಣ. ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಬರೀ ಬಾಯಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ಒಂದು ಪ್ಯಾನ್ ಇಡೋಣ. ಪ್ಯಾನ್ ಇಟ್ಬಿಟ್ಟು 1 ಸ್ಪೂನಷ್ಟು ಧನಿಯಾ ಹಾಕೋಣ, ಕೊತ್ತಂಬರಿ ಬೀಜ, ಹಾಗೆ ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಣ. ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದೊಂಚೂರು ಬೆಚ್ಚಗಾಗಲಿ. ಬೆಚ್ಚಗಾದ್ಮೇಲೆ ಈಗ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಹಾಕ್ಬಿಟ್ಟು ಉದ್ದಿನಬೇಳೆ ಕೆಂಪಾಗಬೇಕು, ಕಪ್ಪಗಾಗಬಾರ್ದು, ಸೀಸಬಾರ್ದು. ಕೆಂಪಗಾಗೋಂಗೆ ಗಮ್ ಅಂತ ಹುರಿಯೋಣ. ಏನು ಆಯಿಲ್ ಏನು ಹಾಕೋದು ಬೇಡ. ಆಮೇಲೆ ಸ್ವಲ್ಪ ಜಾಸ್ತಿ ಆಯಿಲ್ ಉಪಯೋಗಿಸೋದ್ರಿಂದ ಇಲ್ಲಿ ಮಸಾಲೆಗೆ ಯಾವುದೇ ರೀತಿ ಆಯಿಲ್ ಬೇಕಾಗಿಲ್ಲ. ಈಗ ಚೆನ್ನಾಗಿ ಒಂದು ದೊಡ್ಡ ಹಿಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕೋಣ. ಇದರಲ್ಲಿ ಕರ್ಬೇವಿನ ಸೊಪ್ಪದೇ ಘಮ ಜಾಸ್ತಿ ಇರುತ್ತೆ. ಬೇರೆ ಮಸಾಲೆ ಪದಾರ್ಥ ಎಲ್ಲ ತುಂಬ ಕಡಿಮೆ ಹಾಕಿರೋದ್ರಿಂದ ತುಂಬ ಕರ್ಬೇವಿನ ಸೊಪ್ಪಿಂದು ಘಮ ತುಂಬ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಸಿಮ್ಮಲ್ಲಿ ಮಾಡೋಣ, ಕಡಿಮೆ ಊರಿನಲ್ಲಿ. ಈಗ ಒಂಚೂರು ಹೆಚ್ಚರು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಹಾಕಿದ ತಕ್ಷಣ ಬಾಣಲೆ ಬಿಸಿಗೇನೆ ಪಟ ಅನ್ನೋಕ್ಕೆ ಶುರು ಆಗುತ್ತೆ. ನೋಡಿ, ಇದೀಗ ಆಗಿದೆ, ಸಖತ್ತಾಗಿದೆ, ಗರಿ ಗರಿಯಾಗಿ. ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಕ್ಕೂ ಏನು ಬೇಡ, ತೋರಿಸ್ತೀನಿ ಹೇಗಾಗಿರ್ಬೇಕಂತ. ಮಿಕ್ಸಿ ಜಾರ್ಗೆ ಹಾಕೋಣ ಹುರಿದಿದ್ದ ಮಸಾಲೆನೆಲ್ಲ. ತುಂಬ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ. ಈ ಪುಡಿ ಎತ್ತಿಟ್ಕೊಂಡು 2 ಸಲ ಮಾಡ್ಕೊ. ಇಷ್ಟು ಮಾಡಿದ್ರೆ 2 ಸಲಕ್ಕಾಗುತ್ತೆ. ತುಂಬ ಮಾಡ್ತೀನಿ ಅಂತ ನಾನು 3 ಆಲೂಗೆಡ್ಡೆಗೆ ಮಾಡಿರೋದು. ನೀವೇನಾದ್ರು 6, 5, 7, 8 ಆಲೂಗೆಡ್ಡೆಗೆ ಮಾಡಿದ್ರೆ ಇದಿಷ್ಟು ಪುಡಿ ಬೇಕಾಗುತ್ತೆ. ನೋಡಿ, ಈ ಥರ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರೇ ತುಂಬ ಘಮ ಘಮ ಅಂತ ಇದೆ. ಈಗ ಮತ್ತೆ ಅದೇ ಪ್ಯಾನ್ ಇಡೋಣ. ಅದಕ್ಕೆ ಚೆನ್ನಾಗಿ 8 ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸ್ವಲ್ಪ ಬಿಳಿ ಎಳ್ಳು ಹಾಕೋಣ. ಬಿಳಿ ಎಳ್ಳು ಚಟಪಟ ಅನ್ನಲಿ. ಇದಕ್ಕೊಂಚೂರು ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಆಲೂಗೆಡ್ಡೆ ಅಲ್ವಾ, ಅದರಿಂದ. ನೋಡಿ, ಎಳ್ಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಕೆಂಪಾಗಿರೋದು, ಅದನ್ನು ಹಾಕೋಣ. ಇಲ್ಲಾಂದರೆ ಡೈರೆಕ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಕೆಂಪಾಗೋಗಿತ್ತಲ್ಲ ಅಂತ ಅದನ್ನೇ ಉಪಯೋಗಿಸೋಣ ಅಂತ ಉಪಯೋಗಿಸ್ತಾ ಇದ್ದೀನಿ. ಒಂದು ಸ್ಪೂನು, ಅದೇ 3 ಹಸಿಮೆಣ್ಸಿನ್ಕಾಯಿ ಹಾಕಿರೋದು. ಸೊ ಒಂಚೂರು ಅದನ್ನು ಬಾಡಿಸ್ಕೊಳ್ಳೋಣ. ಈಗ ಸ್ವಲ್ಪ ಬಟಾಣಿ ಇತ್ತು ಮನೆಯಲ್ಲಿ, ಹಸಿ ಬಟಾಣಿ, ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಂಚೂರು ರುಚಿ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಅಂತ, ಮತ್ತು ಅದು ಖಾಲಿ ಆಗಲಿ ಅಂತಲೂ ನಾನು ಹಾಕಿದೆ ಅಷ್ಟೇ. ಒಂದು ಸ್ವಲ್ಪ ಅದು ಬಟಾಣಿ ಎಗರುತ್ತೆ ಸ್ವಲ್ಪ. ಸೊ ಹಾಗಾಗಿ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಮಾಡಿದ್ರೆ ಸಾಕು. ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಎಣ್ಣೆಲಿ ಬೆಂದೋಗುತ್ತೆ. ಒಳ್ಳೆ ಘಮ ಘಮ ಅಂತಿದೆ ಎಳ್ಳು ಹಾಕಿರೋದ್ರಿಂದ. ಇದೊಂದು 2 ನಿಮಿಷ ಮಾಡಿದ್ರೆ ಸಾಕು. ಈಗ ಇದಕ್ಕೆ ಬೇಯಿಸಿದ ಆಲೂಗೆಡ್ಡೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಎಳ್ಳು ಚಟಪಟ ಅಂದಿದೆ, ಬಟಾಣಿ ಸರಿಯಾಗಿದೆ, ಒಗ್ಗರಣೆ ಎಲ್ಲ ಆಗಿದೆ ಬಟಾಣಿ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ. ಬೇಗ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಆದರೆ ತಿನ್ನೋಕ್ಕೆ ಮಾತ್ರ
ಲೈಟಾಗಿ ಮಿಕ್ಸ್ ಮಾಡೋಣ, ತುಂಬ ಮ್ಯಾಶ್ ಮಾಡೋದು ಬೇಡ, ಲೈಟಾಗಿ ಮಿಕ್ಸ್ ಮಾಡೋಣ. ದಪ್ಪ ದಪ್ಪ ಹೋಳು ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಇವತ್ತು, ಯಾಕೆಂದರೆ ಚಪಾತಿಗೋಸ್ಕರ ಮಾಡಬೇಕಾಗಿತ್ತು. ಇದು ಹಾಗೆ ತಿನ್ನಬೇಕು ಅಂತಂದರೆ ಹೋಳು ದಪ್ಪಗೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ, ತುಂಬ ಘಮ ಘಮ ಅಂತಿರುತ್ತೆ. ಯಾಕೆಂದರೆ ಇಂಗು ಜೀರಿಗೆ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಮಸಾಲೆ ಪುಡಿನ ಫಸ್ಟು ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಇದರಲ್ಲಿ ಏನು ಖಾರ ಇಲ್ಲ, ಯಾಕೆಂದರೆ 5 ಮೆಣಸಿನ್ಕಾಯಿ ಉಪಯೋಗಿಸಿರೋದು. ಸೊ ಹಾಗಾಗಿ ಒಂದು 4-5 ಸ್ಪೂನ್ ಹಾಕ್ಕೊಂಬಿಡ್ಬೋದು, ಇಲ್ಲ ಒಟ್ಟಿಗೆ ಅಷ್ಟು ಮಾಡಿಟ್ಕೊಂಡಿರೋದು ಅಷ್ಟು ಹಾಕ್ಬಿಡ್ಬೋದು. ಇಷ್ಟು ಆಲೂಗೆಡ್ಡೆಗೆ ಅಷ್ಟು ಬೇಕಾಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಒಂದು 2-3 ಸ್ಪೂನ್ ಅಷ್ಟು ಉಳಿಯಿತು. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ. ಸೊ ಫಸ್ಟು ಒಂದು 3-4 ಸ್ಪೂನ್ ಹಾಕಿದೆ, ಎಲ್ಲ ಮಿಕ್ಸ್ ಮಾಡೋಣ. ಸೊ ಪುಡಿ ಹಾಕಿದ್ಮೇಲೆ ನಮಗೆ ಜಿಡ್ಡು ಅಷ್ಟೊಂದು ಕಾಣಿಸ್ತಿತ್ತಲ್ವ, ಅದೆಲ್ಲ ಹೊಟ್ಟೋಗುತ್ತೆ, ಏನೂ ಇರಲ್ಲ. ಆಲೂಗೆಡ್ಡೆನೂ ಚೆನ್ನಾಗಿ ಹೀರ್ಕೊಂಬಿಡುತ್ತೆ ಜಿಡ್ಡನ್ನ. ಎಲ್ಲ ಮಿಕ್ಸ್ ಮಾಡೋಣ. ನಿಮಗೆ ಖಾರ ಜಾಸ್ತಿ ಬೇಡ ಅಂತಂದರೆ ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ, ಇಲ್ಲ ಇನ್ನೂ ಒಂಚೂರು ಖಾರ ತಡೆಯುತ್ತೆ ಹಾಕ್ಕೊಳ್ಳೋಣ ಅಂತಂದರೆ ಇನ್ನೊಂದು ಸ್ವಲ್ಪ ಪುಡಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಉಪಯೋಗಿಸಿಲ್ಲ, ಅದು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲದೆ ಇರೋದು ಕೆಂಪಾಗಿತ್ತು, ಅದನ್ನು ಉಪಯೋಗಿಸಿದ್ದೀನಿ ಅಷ್ಟೇ. ಪುಡಿ ಮಾಡ್ಬೇಕಾದ್ರೆ ಹಾಕಿದ್ದು ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ. ನಂಗೆ ಇನ್ನೊಂದು ಸ್ವಲ್ಪ ಪುಡಿ ಬೇಕು ಅನ್ನಿಸ್ತಾ ಹಾಕ್ತಾಯಿದ್ದೀನಿ. ಈ ಹಂತದಲ್ಲಿ ನೀವು ನೋಡಿಕೊಂಡು ಪುಡಿ ಹಾಕ್ಕೊಳ್ಳಿ. ಬೇಕಾದ್ರೆ ಒಂದು ತಿಂದು ನೋಡಿಬಿಟ್ಟು ಸಾಕು ಅನಿಸಿದ್ರೆ ಸಾಕು, ಇಲ್ಲಾಂದರೆ ಬೇಕು ಅನಿಸಿದ್ರೆ ಇನ್ನೊಂಚೂರು ಪುಡಿ ಹಾಕಿ. ಆಯಿತು, ಮಿಕ್ಸ್ ಆಗೇ ಹೋಯಿತು. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಯಾಕೆಂದರೆ ಹೋಳು ಬೇಯುವಾಗ ಮಾತ್ರ ಉಪ್ಪು ಹಾಕಿದ್ವಿ, ಅದಾದಮೇಲೆ ಎಲ್ಲೂ ಉಪ್ಪು ಸೇರಿಸಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬೇಕಾದರೆ ಒಂಚೂರು ನಿಂಬೆ ಹಣ್ಣು ಹಿಂಡ್ಕೊಳ್ಳಿ. ನೋಡಿ, ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ ಇದು. ಸಕ್ಕತ್ತಾಗುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಬರೀ ಬಾಯಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ವಾಸನೆ ಅಂತೂ ಅಷ್ಟು ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಾಗುವಂಥ ಆಲೂ ಕರಿ ಲೀಫ್ ಫ್ರೈ ಮಾಡಿದ್ದೀನಿ ಇವತ್ತು. ನೀವು ಟ್ರೈ ಮಾಡಿ ಈ ರೆಸಿಪಿನ. ರೆಡಿ ಆಗೇ ಹೋಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ, ಆಮೇಲೆ ಹಾಕೋದು ತೋರಿಸಿದ್ದೀನಿ, ಈಗೇನು ಹಾಕಲ್ಲ. ಇಷ್ಟೇ ಸಾಕು, ಇಷ್ಟೇ ಇದು. ಆ ಪುಡಿನಲ್ಲೇ ಎಲ್ಲ ರುಚಿ ಅಡಗಿದೆ. ಸೊ ಹಾಗಾಗಿ ಪುಡಿ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಬೇಗ ಬೇಗ ಈ ಆಲೂ ಕರಿ ಲೀಫ್ ಫ್ರೈ ಮಾಡಿಬಿಡ್ಬೋದು. ನೋಡಿ ಏನು ಸಕ್ಕತ್ತಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ಅಷ್ಟೇ ರುಚಿಯಾಗಿದೆ, ಅಷ್ಟೇ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. ಮಾಡಿ ನೋಡಿ, ಮಾಡಿಬಿಟ್ಟು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ. ನೋಡಿ, ಹಾಗೆ ಕೂತ್ಕೊಂಡು ಒಂದೊಂದೇ ಗೋಬಿ ತಿಂದಂಗೆ ತಿಂದ್ಬಿಡ್ಬೋದು. ಚೆನ್ನಾಗಿರುತ್ತೆ, ಮಾಡಿ ನೋಡಿ ಸ್ನೇಹಿತರೆ. ಎಲ್ಲ ಇದು ರೆಸಿಪಿದು ಟೇಸ್ಟ್ ನಿಂತಿರೋದೆ ಪೌಡರಲ್ಲಿ. ತುಂಬ ಸಕ್ಕತ್ತಾಗುತ್ತೆ, ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ರೆಸಿಪಿ ಪೂರ್ತಿ ವಾಚ್ ಮಾಡಿದ್ದಕ್ಕೆ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾವುದೇ ಹೆಚ್ಚಿನ ಮಸಾಲೆ ಪದಾರ್ಥ ಇಲ್ಲದೆ ಮಾಡಿರೋದ್ರಿಂದ ಹೊಟ್ಟೆಗೂ ಹಿತ. ಚೆನ್ನಾಗಾಗಿದೆ. ಚೆನ್ನಾಗಾಯ್ತಾ? ನೀವುಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ? ನೋಡಿ, ಒಳ್ಳೆ ಗೋಬಿ ಮಂಚೂರಿಯನ್ ಇದ್ದಂಗಿದೆ, ಆಲೂ ಮಂಚೂರಿಯನ್ ಥರ ಕಾಣಿಸ್ತಾ ಇದೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ರೆಸಿಪಿ ನಿಮ್ಮ ಸಮಯ ಕೊಟ್ಟು ವಾಚ್ ಮಾಡಿದ್ದಕ್ಕೆ. ಹಾಗೆ ಒಂದು ಲೈಕ್ ಬರಲಿ ನಿಮ್ಮ ಕಡೆಯಿಂದ, ಹಾಗೆ ಒಂದು ಕಮೆಂಟ್ ಬಂದರೆ ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಹೀಗೆ ನನ್ನ ವೀಡಿಯೋಸ್ ವಾಚ್ ಮಾಡ್ತಾಯಿರಿ, ಎನ್ಕರೇಜ್ ಮಾಡ್ತಾಯಿರಿ. ನಿಮ್ಮ ಎನ್ಕರೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ರೆಸಿಪಿಲಿ. ಬಾಯ್.